ಫಸ್ಟ್ ಆಫ್ ಆಲ್ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕೆ ಮೊದಲು ಒಬ್ಬೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ನನಗೆ ಹುಷಾರಿಲ್ಲ ಅಂತ ಕಮ್ಯುನಿಟಿ ಪೋಸ್ಟಲ್ಲಿ ಪೋಸ್ಟ್ ಮಾಡಿದಾಗ ಎಷ್ಟು ಜನ ನನಗೆ ಹುಷಾರಾಗಿ ಫಸ್ಟ್ ಹೆಲ್ತ್ನ ನೋಡ್ಕೊಳ್ಳಿ, ಫಸ್ಟು ಆರಾಮಾಗಿರಿ, ಸ್ಟ್ರೇನ್ ಮಾಡ್ಕೋಬೇಡಿ ಅಂತ ಎಷ್ಟು ಪ್ರೀತಿಯಿಂದ ಕಮೆಂಟ್ ಮಾಡಿದ್ದೀರಾ. ನಾನು ಒಬ್ಬೊಬ್ರಿಗೂ ರಿಪ್ಲೈ ಮಾಡೋಕ್ಕಾಗಲಿಲ್ಲ. ಇವತ್ತು ಹಾರ್ಟ್ ಸಿಂಬಲ್ ಮಾತ್ರನೇ ಕೊಟ್ಟಿದ್ದೀನಿ. ಬಟ್ ಈ ವಿಡಿಯೋ ಮೂಲಕ ಒಬ್ಬೊಬ್ರಿಗೂ ಯಾರು ನನ್ನ ವೆಲ್ ವಿಷರ್ ಆಗಿ ನನಗೆ ಬೇಗ ಹುಷಾರಾಗಿ ರೆಸ್ಟ್ ತೊಗೊಳ್ಳಿ ಅಂತ ಒಬ್ಬೊಬ್ರಿಗೂ ಅಂದ್ಕೊಂಡಿದ್ದೀರಾ, ಕಮೆಂಟ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್. ನಾನು ಈ ಥರ ಎಕ್ಸ್ಪೀರಿಯೆನ್ಸ್ ಯಾವತ್ತೂ ಮಾಡಿರಲಿಲ್ಲ. ಆ್ಯಕ್ಚುಲಿ ಎಲ್ಲೋ ಒಂದು ಮೂಲೆಯಲ್ಲಿ ನಾರ್ಮಲ್ ಪರ್ಸನ್ ಥರ ಇದ್ದಿದ್ದು. ಈಗೇನೋ ದೊಡ್ಡ ಸೆಲೆಬ್ರಿಟಿ ಅಂತಲ್ಲ, ಬಟ್ ನಮಗೋಸ್ಕರ ಒಬ್ಬರನ್ನ ಇಷ್ಟಪಡ್ತಾರೆ ಅಂದರೆ ಅದೊಂಥರ. ಬಟ್ ಇಷ್ಟೊಂದು ಜನ ಕಮೆಂಟ್ ಮಾಡಿದ್ದು ನನಗೆ ತುಂಬಾ ಖುಷಿ ಆಯಿತು. ಅದು ಯಾವಾಗಲೂ ಅಷ್ಟೇ ಅಲ್ವ, ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಆಗ್ತಾ ಇರುತ್ತೆ ಲೈಫಲ್ಲಿ. ಕೆಲವರೆಲ್ಲ ಕಮೆಂಟ್ ಮಾಡಿದ್ರಿ, ಫಸ್ಟ್ ಹೆಲ್ತ್ನ ನೋಡ್ಕೊಳ್ಳಿ, ನಿಮಗೆ ರೆಸ್ಟ್ ಬೇಕು, ನಿಮ್ಮ ಹಳೆ ವೀಡಿಯೋಸ್ನೆಲ್ಲ ನೋಡ್ತಾ ಇದ್ದೀವಿ ನಾವು, ಫಸ್ಟ್ ಹೆಲ್ತ್ ಬಗ್ಗೆ ಗಮನ ಹರಿಸಿ ಅಂತ ಎಷ್ಟು ಪ್ರೀತಿಯಿಂದ ಕಮೆಂಟ್ ಮಾಡಿದ್ರಿ ಅಂದರೆ ನನಗೆ ತುಂಬ ಖುಷಿಯಾಯಿತು. ಪ್ರತಿಯೊಂದು ಕಮೆಂಟು ಓದಿದ್ದೀನಿ ನಾನು, ಪ್ರತಿಯೊಂದು ಕಮೆಂಟೂ ತುಂಬ ಖುಷಿ ಕೊಡ್ತು. ಥ್ಯಾಂಕ್ ಯು ಸೋ ಮಚ್. ಅದಕ್ಕಿಂತ ದೊಡ್ಡ ಪದ ನನಗೇನು ಕಾಣ್ತಾ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ನನ್ನ ಪರವಾಗೂ ಅಷ್ಟೇ ನಿಮಗೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಚೆನ್ನಾಗಾಗಲಿ. ಅದು ಒಬ್ಬರು ನಾವು ಏನು ಬಯಸ್ತೀವಿ ಅದು ನಮ್ಗೆ ಆಗುತ್ತೆ ಅಂತ ಅದು ನಾನು ತುಂಬ ನಂಬ್ತೀನಿ. ನೀವು ನನಗೆ ಒಳ್ಳೇದು ಬಯಸ್ತಾ ಇದ್ದೀರಾ ಅಂದರೆ ಡೆಫಿನೆಟ್ಲಿ ದೇವ್ರು ನಿಮಗೆ ಒಳ್ಳೇದು ಮಾಡೇ ಮಾಡ್ತಾರೆ. ಸೊ ನಾವು ಒಬ್ರು ಕೆಟ್ಟದ್ದು ಬಯಸ್ತೀವಿ ಅಂದರೆ ನಮಗೆ ಗ್ಯಾರಂಟಿ ಕೆಟ್ಟದಾಗುತ್ತೆ. ನಾವು ಒಬ್ರಿಗೆ ಒಳ್ಳೇದು ಬಯಸ್ತೀವಿ ಅಂದರೆ 100 ಅಲ್ಲ 200% ನಮಗೆ ಒಳ್ಳೇದಾಗೇ ಆಗುತ್ತೆ. ಸೊ ಆ ಥರ ಒಂದು ಸ್ಟ್ರಾಂಗಾಗಿ ನಂಬ್ತೀನಿ ನಾನು. ಸೊ ನನಗೆ ಒಳ್ಳೇದು ಬಯಸ್ತಾ ಇದ್ದೀರಾ, ಜಲ್ದಿ ಹುಷಾರಾಗಲಿ ಅಂತ ಹೇಳ್ತಾ ಇದ್ದೀರಾ. ನಿಮಗೂ ಏನು ಕಾಯಿಲೆ ಬರಬಾರ್ದು, ಏನೂ ಇದಾಗಬಾರ್ದು, ಲೈಫಲ್ಲಿ ಎಲ್ಲ ಚೆನ್ನಾಗಾಗಬೇಕು ಅಂತ ಬೇಡ್ಕೊತೀನಿ. ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನಂತೂ ಒಂಚೂರು ಚೆನ್ನಾಗಿರಲಿಲ್ಲ. ಇವತ್ತೂ ಅಷ್ಟೇ. ಇವತ್ತು ನನಗೆ ವೈರಲ್ ಫೀವರ್ ಬಂದು 6th ಡೇ. ಇವತ್ತು ಸ್ವಲ್ಪ ಮೇಲು. ನಾನಿಲ್ಲಿ ವೀಡಿಯೋದಲ್ಲಿ ತೋರಿಸ್ತಾ ಇರೋದು, ಮುಂದೆ ಹೇಳ್ತೀನಿ ಎಷ್ಟೆಲ್ಲ ಅನುಭವಿಸ್ಬಿಟ್ಟೆ ಅಂತ. ಜಸ್ಟ್ ಒಂದು ವೈರಲ್ ಫೀವರ್ ಅಷ್ಟೇ. ಬ್ಲಡ್ ಟೆಸ್ಟ್ ಎಲ್ಲ ಮಾಡಿದ್ರು, ಡೆಂಗ್ಯೂ ಎಲ್ಲ ಏನೂ ಇಲ್ಲ ಅಂತಲೇ ಹೇಳಿದ್ರು. ಆಮೇಲೆ ಹಿಂಗೆ ಬಾಡಿ ಪೇಯ್ನು, ಎಷ್ಟು ಶಿವರಿಂಗ್ ಇರ್ಬೋದು, ಜ್ವರ 102, 103 ಆ ಥರ ಆಗ್ತಿತ್ತು. ತುಂಬ ಕಷ್ಟ ಇತ್ತು. ನಾನು ಇವತ್ತಿನ ವ್ಲಾಗ್ ಏನಕ್ಕೆ ಮಾಡ್ತಿರೋದು ಅಂತಲೂ ಹೇಳ್ತೀನಿ. ಇದು ಆ್ಯಸ್ ಯೂಶ್ವಲ್ ನಾನು ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿದ್ನಲ್ಲ, ಚಾಲೆಂಜ್ ತೊಗೊಂಡು 10 ಡೇಸ್ ಮಾಡ್ತೀನಿ ಅಂತ. ಲಾಸ್ಟ್ 78 ಥರನೇ ಇತ್ತು, ಆಲ್ಮೋಸ್ಟ್ 78 ಆ ಥರನೇ ಇತ್ತು. ಆಮೇಲೆ ಸ್ವಲ್ಪ 78.1 ಅಲ್ಲಿವರೆಗೂ ಹೋಗಿದ್ದೆ. ಆಮೇಲೆ ನೆಕ್ಸ್ಟ್ ಸ್ಟಾರ್ಟ್ ಆಗೋಯಿತು, ಸ್ವಲ್ಪ ಮೈಕೈ ನೋವು ಆ ಥರ ಎಲ್ಲ ಸ್ಟಾರ್ಟ್ ಆಯಿತು. ನಾನೇನು ಅಂದ್ಕೊಂಡೆ, ಸ್ವಲ್ಪ ಮಳೆಯಲ್ಲೆಲ್ಲ ನೆನ್ಕೊಂಡು ಬಂದಿದ್ವಿ ಸ್ಕೂಲ್ಗೆ ಹೋಗಿ ಬರ್ಬೇಕಾರೆ ಎಲ್ಲ, ಮೇ ಬಿ ಅದಕ್ಕೆ ಅಂತ ಅಂದ್ಕೊಂಡು. ನನಗೆ ಟಾನ್ಸಿಲೈಟಿಸ್ ಪ್ರಾಬ್ಲಮ್ ಎಲ್ಲ ಜಾಸ್ತಿ ಇತ್ತು, ಗಂಟ್ಲು ನೋವು ಆ ಥರ ಎಲ್ಲ ಬರ್ತಾನೆ ಇತ್ತು. ಸ್ವಲ್ಪ ನಾನು ಮಳೆಯಲ್ಲಿ ನೆಂದರೆ ಗಂಟ್ಲೆಲ್ಲ ಊದ್ಕೊಳ್ಳೋದು, ನುಂಗಕ್ಕಾಗಲ್ಲ, ಪಸ್ಸಾಗ್ಬಿಡೋದು ಗಂಟ್ಲಲ್ಲೆಲ್ಲ, ಆ ಥರ ಎಲ್ಲ ಆಗ್ತಾಯಿತ್ತು. ನಾನು ಸುಮಾರು ಸತಿ ನಿಮಗೂ ಹೇಳಿದ್ದೀನಿ. ಡಾಕ್ಟರು ಅದು ಪದೇ ಪದೇ ಅಂತಲೇ ಇದ್ದರು, ಆ ಟಾನ್ಸಿಲ್ಸ್ ತೆಗೆದುಬಿಡ್ಬೇಕು ನಿಮಗೆ, ಅಲ್ಲಿ ಥ್ರೋಟಲ್ಲಿ ಇರುವಷ್ಟು ನಿಮಗೆ ಪದೇ ಪದೇ ಇನ್ಫೆಕ್ಷನ್ ಆಗ್ತಾನೆ ಇರುತ್ತೆ, ಇಮ್ಯೂನ್ ಸಿಸ್ಟಮ್ ಡೌನ್ ಆಗುತ್ತೆ, ತೆಗೆದು ಬಿಡೋಣ ಟಾನ್ಸಿಲ್ಸ್ನ ಅಂತ ಅಂತಿದ್ರು. ಬಟ್ ಅದಿದ್ದರೆ ಒಳ್ಳೆಯದು ಅನ್ನಂಗೆ ನನಗದು ಆಪ್ರೇಷನ್ನು ಅದು ಇದು ಅಂದರೆ ಭಯ ಆಗ್ತಿತ್ತು. ಸೊ ಹೆಂಗನ ಮಾಡಿ ರೆಸಿಸ್ಟ್ ಮಾಡೋಣ ಅಂತ. ತುಂಬ ದಿನ ಆಗಿತ್ತು ನನಗೆ ಟಾನ್ಸಿಲೈಟಿಸ್ ಬಂದೇ ಇರಲಿಲ್ಲ. ಹೆಂಗೋ ಬಿಸಿನೀರು ಕುಡಿಯೋದು, ಕಷಾಯ ಕುಡಿಯೋದು, ಮಳೇಲಿ ನೆನೆಯೋಕ್ಕೆ ನಾನು ತುಂಬ ಅವಾಯ್ಡ್ ಮಾಡ್ತಿದ್ದೆ. ಒಂದು 2 ಹನಿ ಸುಮ್ಮನೆ ಬಟ್ಟೆ ತೆಗಿಯೋಕ್ಕೆ ಹೋದರೂ ಒಂದು 2-3 ಹನಿ ನಂಗೆ ತಲೆ ಮೇಲೆ ಬಿದ್ದಿದೆ ಅಂದ್ರೂ ಅದೇನೋ ಗೊತ್ತಿಲ್ಲ, ಫುಲ್ಲು ಗಂಟ್ಲೆಲ್ಲ ಊದ್ಕೊಳ್ಳೋದು, ತಲೆನೋವು, ಮೈಕೈ ನೋವು ಆ ಥರ ಎಲ್ಲ ಆಗುತ್ತು. ಪ್ರತಿ ಸರಿ ಹಾಗೆ ಆಗ್ತಿತ್ತು. ಬಟ್ ಈ ಸತಿ ಅಂತೂ ವರ್ಸ್ಟ್ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು, ಇದು ಫಸ್ಟ್ ಡೇ ಅಷ್ಟೊಂದೇನಿರಲಿಲ್ಲ. ಜ್ವರ ಬಂದು 99-100 ಆ ಥರ ಇತ್ತು. ಮಾತ್ರ ಏನಾಗ್ತಿತ್ತು ಅಂದರೆ ಶಿವರಿಂಗ್ ಸ್ಟಾರ್ಟ್ ಆಗ್ತಿತ್ತು. ಅದಕ್ಕೆ ಹೋಗಿ, ಇಲ್ಲ ಇದು ಟಾನ್ಸಿಲೈಟಿಸ್ಸು, ಫುಲ್ಲು ಊದ್ಕೊಂಡಿತ್ತು ಗಂಟ್ಲು ಮಾತ್ರ. ನೀವು ನಂಬಲ್ಲ, ಎಂಜಲು ನುಂಗಕ್ಕೂ ಸಲೈವ ನುಂಗಕ್ಕೂ ಆಗ್ತಾಯಿರಲಿಲ್ಲ. ಅಷ್ಟು ನೋವು ಅಂದರೆ ನೋವು. ನಾನು ಬೇಕು ಅಂತಲೇ ವೀಡಿಯೋ ಮಾಡಿಕೊಂಡೆ ಆ್ಯಕ್ಚುಲಿ. ಯಾಕೆಂದರೆ ನನಗೆ ಹೆಲ್ತ್ ಎಷ್ಟು ಇಂಪಾರ್ಟೆಂಟು ಅಂತ ಎಷ್ಟೋ ದಿನಗಳಾದಮೇಲೆ ನೋಡಿದ್ರೆ ಗೊತ್ತಾಗುತ್ತೆ. ನಾವು ಆರಾಮಾಗಿರ್ತೀವಲ್ವ, ಏನೂ ಗೊತ್ತಲ್ಲ ನಮಗೆ. ಅಷ್ಟು ಒಳ್ಳೆ ಫುಲ್ಲು ಬಂಡು ಧೈರ್ಯ ಥರ ಓಡಾಡ್ತಿರ್ತೀವಿ, ಮಾಡ್ತಾಯಿರ್ತೀವಿ. ಬಟ್ ಒಂದು ಸತಿ ಒಂದು ಜ್ವರ ಬಂತು, ಕೋಲ್ಡ್ ಬಂತು,
ಫುಲ್ಲು ಮೂಲೆಯಲ್ಲಿ ಮರೆಸ್ಬಿಡುತ್ತೆ. ನನಗೆ ಹಸ್ಬೆಂಡ್ಗೆ ಮಕ್ಕಳಿಗೆ ಗೊತ್ತು, ಎಸ್ಪೆಷಲಿ ಹಸ್ಬೆಂಡ್ಗೆ ಗೊತ್ತು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂದರೆ ನನಗೆ. ಆಮೇಲೆ ಇಮಿಡಿಯೇಟಾಗಿ ಆವತ್ತೇ ನೈಟ್ ಹೋಗಿ ತೋರಿಸಿದ್ರೆ ಡಾಕ್ಟ್ರಿಗೆ, ಇಲ್ಲ ಡ್ರಿಪ್ಸ್ ಹಾಕಬೇಕು, ತುಂಬ ವೀಕ್ ಆಗಿದ್ದಾರೆ, ನಡೆಯೋಕ್ಕೂ ಆಗ್ತಾಯಿರಲಿಲ್ಲ, ತುಂಬ ಸುಸ್ತಾಗ್ತಾಯಿತ್ತು. ಡ್ರಿಪ್ಸ್ ಹಾಕಿದ್ಮೇಲೆ ಸ್ವಲ್ಪ ಮಟ್ಟಿಗೆ ಫಸ್ಟ್ ಡೇ ಓಕೆ. ಅವತ್ತೂ ಅಷ್ಟೇ ನನಗೇನು ಅಂಥದ್ದೇನು ಸುಸ್ತು ಅಂತ ಇರಲಿಲ್ಲ, ನಡೆಯೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಬರ್ತಾ 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 ಸೆಕೆಂಡ್ ಡೇ ಸ್ಟಾರ್ಟ್ ಆಯ್ತು ನೋಡಿ. ಇದು ಸೆಕೆಂಡ್ ಡೇ ಆಲ್ಮೋಸ್ಟ್ 9 o'clockಗೆ ಶಿವರಿಂಗು, ಬ್ರೆತ್ಲೆಸ್ನೆಸ್ಸು, ಉಸಿರಾಡೋಕ್ಕೂ ಆಗ್ತಿರ್ಲಿಲ್ಲ, ಆ ಥರ ಸ್ಟಾರ್ಟ್ ಆಯಿತು. ಬಟ್ ಆಮೇಲೆ ಅದರಲ್ಲೂ ಕೂಡ ಬ್ಲಡ್ ಟೆಸ್ಟ್ ಇತ್ತು ಅಂತ ಒಂದು ಅರ್ಧ ದಿನ ನನ್ನ ಕಾಲೇಜ್ಗೆ ಹೋಗೋಣ ಅಂತ ಮಾಸ್ಕು ಅದು ಇದು ಹಾಕ್ಕೊಂಡು ಹೋಗಿದ್ದೆ. ಕಾಲೇಜ್ಗೆ ಹೋಗಿದ್ದೀನಿ ನಾನು, ಎಷ್ಟೋ ದಿನ ಅಂತ ಸಂಬಳ ಕಟ್ ಮಾಡಿಕೊಂಡು ಇದು ಮಾಡೋದು, ಹಿಂಗೂ ಬಂಡು ಧೈರ್ಯ ಮಾಡಿ ಹೋಗೋಣ ಅಂತ ಅರ್ಧ ದಿನ ಹೋದೆ. ಆಗಲಿಲ್ಲ, ಅಲ್ಲಿ ತಲೆ ಸುತ್ತು ಸ್ಟಾರ್ಟ್ ಆಯಿತು. ಈವನ್ ಪ್ರಿನ್ಸಿಪಲ್ಲು ಎಲ್ಲ ಕೊಲೀಗ್ಸು ಬೈದರು, ಏನಕ್ಕೆ ಬರ್ತೀಯಾ ಈ ಥರ ಅಂತ. ಆ ಕೈಯಲ್ಲಿ ಕ್ಯಾನ್ಯುಲ ಹಾಕಿದ್ದಾರೆ ನೋಡಿ, ಅಂದರೆ ಪದೇ ಪದೇ ಬಿಟ್ಟು ಬಿಟ್ಟು ಜ್ವರ ಬರ್ತಿತ್ತು ಅಂತ. ಡಾಕ್ಟರು ಏನು ಹೇಳಿದ್ರು, ಅದು ಹಂಗೆ ಇರಲಿ, ನೀವು ನಂಬಲ್ಲ ಆಯಿತಾ, ಒಂದು 4-5 ಸತಿ ಚುಚ್ಚಿಬಿಟ್ಟಿದ್ದಾರೆ. ಡ್ರಿಪ್ಸ್ ಹಾಕೋದು ತೆಗಿಯೋದು, ಡ್ರಿಪ್ಸ್ ಹಾಕೋದು ತೆಗಿಯೋದು. ಆಮೇಲೆ ಇನ್ನೊಂದು ಹಾಸ್ಪಿಟ್ಲಿಗೆ ಹೋದಾಗ ಇಲ್ಲ ಅದು ಇದನ್ನು ಹಾಕ್ಬೋಣ, ಕ್ಯಾನ್ಯುಲಾ ಅಂತ ಹೇಳ್ತಾರಲ್ಲ, ಅದನ್ನು ಹಾಕೋಣ, ಅದಕ್ಕೆ ಸುಮ್ಮನೆ ಇಂಜೆಕ್ಟ್ ಮಾಡಿದ್ರೆ ಸಾಕು, ಚುಚ್ಚಿ ನಿಮಗೂ ಇದಾಗುತ್ತೆ. ನನಗೆ ಹೆಂಗೆ ಅಂದರೆ ಚುಚ್ಚೋದು ನೋವು ಆಗ್ತಿರ್ಲಿಲ್ಲ, ಹೆಂಗನ ಈ ಜ್ವರ ಮೈಕೈ ನೋವು ಎಲ್ಲ ಹೋದರೆ ಸಾಕು ಅನ್ನೋ ಲೆವೆಲ್ಗೆ ಆಗ್ಬಿಟ್ಟಿತ್ತು. ಈಗಲೂ ಅಷ್ಟೇ ಜ್ವರ ಏನಿಲ್ಲ, ನೈಟ್ ಟೈಮ್ ಆದರೆ ಸ್ವಲ್ಪ ಜ್ವರ ಬರೋದು, ಶಿವರಿಂಗ್ ಆಗೋದು, ಸುಸ್ತು 5 ನಿಮಿಷ ಅಲ್ಲ 2 ನಿಮಿಷ ನಂಗೆ ನಿಲ್ಲೋಕ್ಕಾಗ್ತಿಲ್ಲ, ಆ ಥರ ಸುಸ್ತಾಗ್ತಾಯಿದೆ. ಇನ್ನು ನಾಳೆಯಿಂದ ಮತ್ತೆ ಕೆಲ್ಸಕ್ಕೆ ಹೋಗಬೇಕು. ಯಾಕೆಂದರೆ ಎಷ್ಟು ದಿನ ನಮ್ಮದೇ ಅಂತ ಫೈನಾನ್ಷಿಯಲ್ ಕಮಿಟ್ಮೆಂಟ್ಸ್ ಇರುತ್ತೆ, ನಮ್ಮದೇ ಆದ ಪ್ರಾಬ್ಲಮ್ಸ್ ಇರುತ್ತೆ, ಎಷ್ಟು ದಿನ ಸಂಬಳ ಕಟ್ ಮಾಡ್ಕೊಂಡಿರೋಕ್ಕಾಗುತ್ತೆ ಆಯಿತಾ. ಸೊ ಆ ಥರ ಅಂದ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಮೋಸ್ಟ್ಲಿ ಹೋಗ್ತೀನಿ, ಅಲ್ಲೂ ಎಷ್ಟಾಗುತ್ತೋ ಅಷ್ಟು ಅಟ್ಲೀಸ್ಟ್ ನೋಟ್ಸನ್ನು ಕೊಡ್ಬೋದು, ಪಾಠ ಅಂತೂ ಮಾಡೋಕ್ಕಾಗಲ್ಲ. ಇವತ್ತಿನ ವೀಡಿಯೋ ಮಾಡೋದು ಅಷ್ಟೇ. ಆ್ಯಕ್ಚುಲಿ ನಾನು ಇದು ಹುಷಾರಿಲ್ದಕ್ಕೆ ಮೊದಲೇ ಒಂದು ಸುಮಾರು ಕೊಲಾಬ್ರೇಷನ್ಸ್ ಒಪ್ಕೊಂಡಿದ್ದೆ ಆಯಿತಾ. ಅವರು ಪದೇ ಪದೇ ಫೋನ್ ಮಾಡ್ತಿದ್ರು, ಕೊಲಾಬ್ರೇಷನ್ಸ್ ಮಾಡ್ಕೊಂಡ್ರಿ. ನೀವು ಅಂದ್ಕೊಳ್ತೀರಾ ನಾನು ಅಗಾರೋ ಅವ್ರದ್ದು ಅದು ಇದು ತೋರಿಸ್ತೀನಲ್ಲ, ಅದು ನಮ್ಮದೇ ಆದ ಫೈನಾನ್ಷಿಯಲ್, ನಮಗೆ ಯೂಟ್ಯೂಬಿಂದ ಅಷ್ಟೊಂದೇನು ಇನ್ಕಮ್ ಬರೋಲ್ಲ. ಯಾರಿಗೇನೇ ಕೇಳಿ ಯೂಟ್ಯೂಬಿಂದ ಇನ್ಕಮ್ ಬರುತ್ತೆ ಅಂದರೆ ಅದು ಕಡಿಮೆನೇ. ಸ್ವಲ್ಪ ನಾನು ಕೊಲಾಬ್ರೇಷನ್ಸ್ ಮಾಡಿದ್ರೆ ಜಾಸ್ತಿ ಅಂತ ಏನಿಲ್ಲ, ಕೆಲವು ಸಾವಿರ ಅಷ್ಟೇ ಬರುತ್ತೆ ಅಷ್ಟೇ. ಅದು ಒಪ್ಕೊಂಡಿದ್ದೆ. ಆಲ್ಮೋಸ್ಟ್ ಒಂದು 15-20 ಡೇಸ್ ಡಿಲೇ ಆಗೋಗಿದೆ, ನಾನು ಮಾಡೇ ಇಲ್ಲ, ನನ್ನ ಕೈಲಿ ಆಗ್ತಾನೇ ಇರಲಿಲ್ಲ. ಆಮೇಲೆ ಅವ್ರು ಫೋನ್ ಮಾಡಿ ನನಗೆ ಹೇಳೋಕ್ಕೆ ಇಷ್ಟ ಇಲ್ಲ, ಈ ಥರ ಎಲ್ಲ ಆಗಿದೆ ಅಂತ ನನಗೆ ಎಕ್ಸ್ಕ್ಯೂಸ್ ಕೊಡೋಕ್ಕೆ ಇಷ್ಟ ಇಲ್ಲ. ಹೆಂಗನ ಮಾಡಿ ಸ್ವಲ್ಪ ನಾನು ಓಕೆ ಅಂತ ಅನಿಸ್ತು. ಅದಕ್ಕೇ ಕೊಲಾಬ್ರೇಷನ್ ವೀಡಿಯೋಸ್ ನೆಕ್ಸ್ಟ್ ವೀಡಿಯೋಸಿಂದ ಮಾಡ್ತಾಯಿರ್ತೀನಿ. ನಿಮಗೆ ಆ ಪಾರ್ಟ್ ಒಂದು ಇಷ್ಟ ಆಗಿಲ್ಲ ಅಂದರೆ ಸ್ಕಿಪ್ ಮಾಡಿಬಿಡಿ ಫ್ರೆಂಡ್ಸ್, ದಯವಿಟ್ಟು ಇದು ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ನೀವು ಅಂದ್ಕೊತಿರಲ್ಲ, ಒಂದು ಕೊಲಾಬ್ರೇಷನ್ ಹಿಂದೆನೂ ಅದೊಂಥರ ದುಡಿಮೆ ಥರನೇ, ನೀಡಿದೆ. ನೀವು ನಂಬಲ್ಲ, ಇಷ್ಟು ಹುಷಾರಿಲ್ಲ ಅಂದರೂ ಒಂದು ವೀಡಿಯೋ ಮಾಡ್ತೀವಿ, ಹುಷಾರಿಲ್ಲ ಅಂದರೂ ಒಂದು ಕೆಲ್ಸಕ್ಕೆ ಹೋಗ್ತೀವಿ ಅಂದರೆ ಬೇರೆ ಕೆಲಸದ ಥರನೇ ಇದು ನಮ್ಮದು ಪಾರ್ಟ್ ಆಫ್ ಆಗಿರುತ್ತೆ. ನಾನು ತುಂಬ ಸ್ಟ್ರೈನ್ ಮಾಡ್ಕೊಂಡೆಲ್ಲ ಮಾಡೋಕ್ಕೋಗಲ್ಲ, ಬಟ್ ಬೇಸಿಕ್ ನಾನು ಇಷ್ಟು ದಿನ ಕೆಲ್ಸಕ್ಕೆ ಹೋಗಿರಲಿಲ್ಲ, ಅಲ್ಲೂ ಲಾಸ್ ಆಗಿರುತ್ತೆ. ಒಂದು ಕಮಿಟ್ಮೆಂಟ್ಸ್ ಅಂತ ಇರುತ್ತಲ್ವ, ಸೊ ಅದಕ್ಕೆ ಅಂತಲೇ ಅದು ಆ ಪಾರ್ಟ್ ಮಾತ್ರ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಒಂದು 2 ನಿಮಿಷ ಆ ಥರ ಇರುತ್ತೆ, ಸ್ಕಿಪ್ ಮಾಡಿ ಬೇರೆದೆಲ್ಲ ನೋಡ್ಬೋದು. ಒಂದು ಸುಮಾರು ಇದ್ದಾವೆ, ಅದನ್ನೆಲ್ಲ ಮುಗಿಸಿದ್ರೆ ಸಾಕು ಅನಿಸ್ಬಿಟ್ಟಿದೆ. ನಮ್ಮ ಹಸ್ಬೆಂಡ್ ಆ್ಯಕ್ಚುಲಿ ಬೈತಿದ್ರು, ಅವರು ಬೇಡ ಅಂತಲೇ ಅಂತಾರೆ, ಬಟ್ ನಮಗೆ ಗೊತ್ತಿರುತ್ತಲ್ವ ಎಷ್ಟು ಕಷ್ಟ ಇರುತ್ತೆ. ಎಲ್ಲೋ ನೀವೇ ಒಂದು ಮಿಡಲ್ ಕ್ಲಾಸ್ ಪರ್ಸನಾಗಿ ಯೋಚನೆ ಮಾಡಿ, ಎಲ್ಲೋ ಒಂದು ಏನೋ ಒಂದು 500 ರೂಪಾಯಿ ಬರಲಿ, 1000 ರೂಪಾಯಿನೇ ಬರಲಿ, ಎಷ್ಟೋ ಬರಲಿ, ಏನಕ್ಕಾದರೂ ಆಗುತ್ತೆ, ತರಕಾರಿಗಾಗುತ್ತೆ ಅನ್ನೋ ಲೆವೆಲ್ಗೆ. ಸೊ ಹಾಗಂತ ಹೆಲ್ತೆಲ್ಲ ಅಪ್ಸೆಟ್ ಮಾಡ್ಕೊಂಡು ನಾನು ಮಾಡಲಿಲ್ಲ, ಒಂದು ವಾರ ವೀಡಿಯೋನೇ ಮಾಡಲಿಲ್ಲ, ನೋಡ್ತಾ ಇರ್ಬೋದು. ಸೊ ಅದಕ್ಕೇ ನಿಮಗೆ ಹೇಳೋಣ, ಎಕ್ಸ್ಪ್ಲೇನ್ ಮಾಡೋಣ, ಬರೀ ಕೊಲಾಬ್ರೇಷನ್ ವೀಡಿಯೋ ಮಾಡ್ತಾರೆ ಅಂತ ಅಂದ್ಕೊಳ್ಳೇಬೇಡಿ ಆಯಿತಾ. ನಿಮಗೆ ಇಂಟ್ರೆಸ್ಟ್ ಅನಿಸಿದ್ರೆ, ನಿಮಗೆ ಯೂಸ್ಫುಲ್ ಅನಿಸಿದ್ರೆ, ಒಂದು ಎಗ್ ಬಾಯ್ಲರ್ದು ಒಂದಿದೆ, ಅದು 9 ವೀಡಿಯೋಸ್ ಏನೋ ಮಾಡಬೇಕು ಆಯಿತಾ. ಅದರದ್ದು ಡಿಫ್ರೆಂಟ್ ರೆಸಿಪೀಸ್ ತೋರಿಸ್ತೀನಿ, ಅದು ನಿಮ್ಗೆ ಇಷ್ಟ ಆದರೆ ನೋಡಿ, ಇಲ್ಲ ಅಂದರೆ ಒಂದು 2-3 ಮಿನಿಟ್ಸ್ ಸ್ಕಿಪ್ ಮಾಡಿಬಿಡಿ ಆಯಿತಾ. ಆಮೇಲೆ ಕೆಲವೆಲ್ಲ ಇನ್ನೆರಡು ಪ್ರಾಡಕ್ಟ್ಸ್ ಏನೋ ಇದೆ, ಅದರದ್ದೆಲ್ಲ ತೋರಿಸ್ಬೇಕು. ಅವರೂ ಅಷ್ಟೇ ಅಲ್ವಾ, ಈಗ ಹೇಳಿದ್ದಾರೆ ಅಂದರೆ ಅವ್ರಿಗೆ ಅರ್ಥ ಆಗುತ್ತೆ. ಈಗ ನಾನು ಟೀಚಿಂಗ್ ಪ್ರೊಫೆಷನ್ ಅಂದರೆ ವಿತ್ ರೆಸ್ಪೆಕ್ಟೇನೆ, ರೆಸ್ಪೆಕ್ಟ್ ಇಲ್ಲ ಅಂದರೆ ನಾನು ಎಲ್ಲೂ ಏನೂ ಕೆಲಸ ಮಾಡ್ಕೊಳ್ಳಲ್ಲ. ಅವ್ರು ಕೇಳಿದ್ರು, ಏನಾದರೂ ಪ್ರಾಬ್ಲಮ್ಮಾ ಮೇಡಮ್, ಯಾವಾಗಲೂ ಟೈಮ್ ಸರಿಯಾಗಿ ಮಾಡ್ತಾಯಿದ್ರಿ, ಈ ಸರಿ ಏನಕ್ಕೆ ಆಗ್ತಾಯಿಲ್ಲ ಅಂದರೆ ನಾನು ಹೇಳಿದೆ ಅವ್ರಿಗೆ, ಇಲ್ಲ ಸರ್ ಸ್ವಲ್ಪ ಕಮಿಟ್ಮೆಂಟ್ಸ್ ಜಾಸ್ತಿ ಇದೆ ಅಂತ. ಸೊ ಅವ್ರು ಹೇಳಿದ್ರು, ಅವ್ರ ಹೈಯರ್ ಅಥಾರಿಟಿ, ಈಗ ಅವ್ರು ನನಗೆ ಕೇಳೋದೇನಕ್ಕೆ ಅಂದರೆ ಅವ್ರ ಹೈಯರ್ ಅಥಾರಿಟಿ ಅವ್ರಿಗೂ ಕೇಳ್ತಿರ್ತಾರೆ ಏನಕ್ಕೆ ವಿಡಿಯೋ ಬಂದಿಲ್ಲ ಅಂತ. ಸೊ ಅದಕ್ಕೆ ದಯವಿಟ್ಟು ಮಾಡಿಕೊಡಿ ಅಂತ ಪಾಪ ಎಷ್ಟು ರಿಕ್ವೆಸ್ಟ್ ಮಾಡಿದ್ದವರು ಕೊಲಾಬ್ರೇಷನ್ ಇದಕ್ಕೇ.
ಸೊ ಅದೂ ಒಂದು ಪಾರ್ಟ್ ಆಫ್ ಇನ್ಕಮ್ಮು ಅನ್ನೋ ರೀತಿಲಿ ನೀವು ನೋಡಿಬಿಟ್ಟು ಸ್ವಲ್ಪ ಇಷ್ಟ ಆದರೆ ನೋಡಿ, ಇಲ್ಲಾಂದರೆ ಸ್ಕಿಪ್ ಮಾಡ್ತಾ ಹೋಗಿ. ಇದು ಇದು ಬಂದು ಅರಿಶಿಣದ ಹಾಲು ಡೈಲಿ ಕುಡಿತಾ ಇದ್ದೀನಿ ನಾನಂತೂ, ಬೆಳಗ್ಗೆ ಸಂಜೆ. ಅವ್ರು ಹೇಳಿದ್ದು ಅಷ್ಟೇ. ಈಗ ವೆದರು ತುಂಬ ತುಂಬ ಅಂದರೆ ತುಂಬ ಚೇಂಜ್ ಆಗ್ತಾಯಿದೆ. ನೀವು ನಂಬಲ್ಲ, ನಮ್ಮ ಸ್ಕೂಲಲ್ಲೂ ಅಷ್ಟೇ ಮಕ್ಕಳು ಆಲ್ಮೋಸ್ಟ್ ಅರ್ಧಕ್ಕರ್ಧ ಮಕ್ಕಳು ಬರ್ತಾಯಿಲ್ಲ. ಯಾಕೆ ಅಂದರೆ ಹುಷಾರಿಲ್ಲ, ಜ್ವರ, ಮೈಕೈ ನೋವು, ಕೋಲ್ಡ್, ತಲೆನೋವು. ನಾನು ಬ್ಲಡ್ ಟೆಸ್ಟ್ಗೆ ಹೋದಾಗ ಎಷ್ಟೊಂದು ಸ್ಟೂಡೆಂಟ್ಸ್ ಬಂದಿದ್ದಿತ್ತು ಅಲ್ಲಿ ಬ್ಲಡ್ ಟೆಸ್ಟ್ಗೋಸ್ಕರ. ಸೊ ಆ ಥರ ವೆದರ್ ಚೇಂಜ್ ಆಗ್ತಿರೋದ್ರಿಂದ ನಂದೂ ಅಷ್ಟೇ ವೈರಲ್ ಫೀವರ್. ಮೇಯ್ನಾಗಿ ಏನು ಅರ್ಥ ಮಾಡ್ಕೋಬೇಕು ಅಂದರೆ, ವೈರಲ್ ಫೀವರ್ಗೆ ಆ್ಯಂಟಿಬಯೋಟಿಕ್ ಇಲ್ಲ. ನಮ್ಮದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಏನಾದರೂ ಆಗಿದೆ ಅಂದರೆ ಹೌದು, ಆಗ ಆ್ಯಂಟಿಬಯೋಟಿಕ್ ಎಲ್ಲ ಕೊಡ್ತಾರೆ, ಕ್ಯೂರ್ ಆಗುತ್ತೆ. ಬಟ್ ಈ ವೈರಲ್ ಇದೆಯಲ್ಲ, ಅದು ನಮ್ಮ ಇಮ್ಯೂನ್ ಸಿಸ್ಟಮನ್ನೇ ಅದನ್ನು ಸ್ಟ್ರಾಂಗ್ ಮಾಡ್ಕೋಬೇಕು. ಅದಕ್ಕೆ ನಾವು ಹೆಲ್ದಿಯಾಗಿ ಬಿಸಿ ಬಿಸಿಯಾಗಿ ಊಟ ಮಾಡೋದು. ಡಾಕ್ಟ್ರ್ ಹಂಗೆ ಅಂದರು, ನೋಡಮ್ಮ ಇದು ವೈರಲ್, ಅದಕ್ಕದೇ ಕ್ಯೂರ್ ಆಗಬೇಕು, ಕ್ಯೂರ್ ಆಗುತ್ತೆ. ಆಮೇಲೆ ಇದೆಲ್ಲ ಬರ್ತಾಯಿದ್ರೆ ನಿಮ್ಮ ಇಮ್ಯೂನ್ ಸಿಸ್ಟಮೂ ಸ್ಟ್ರಾಂಗ್ ಆಗುತ್ತೆ, ತಲೆ ಕೆಡಿಸ್ಕೋಬೇಡಿ, ಬಿಸಿ ಬಿಸಿ ನೀರು ಕುಡೀರಿ, ಆಮೇಲೆ ಕಷಾಯ ಮಾಡ್ಕೊಂಡು ಕುಡೀರಿ. ಒಂದು ಬೆಟಡಿನ್ ಅಂತ 200 ರೂಪಾಯಿ ಆಯಿತಾ, ಒಂದು ಚಿಕ್ಕ ಬಾಟ್ಲಿಗೆ ಅದು 200 ರೂಪಾಯಿ. ಅದನ್ನು ಹಾಕಿ ಫುಲ್ಲು ಗಂಟ್ಲೆಲ್ಲ ಕೆಂಪಗಾಗೋಗಿತ್ತು. ಇದನ್ನು ಗಾರ್ಗಲ್ ಮಾಡಿ 3 ಅವರ್ಗೂ ಗಾರ್ಗಲ್ ಮಾಡಿ. ನೀವು ಬೆಟಡಿನೇ ತೊಗೋಬೇಕು ಅಂತ ಏನಿಲ್ಲ. ಸ್ವಲ್ಪ ನಿಮಗೆ ಗಂಟ್ಲು ಕಿಚಿ ಕಿಚಿ ಅನ್ನಿಸ್ತಾ ಇದ್ರೂ ಕೂಡ ಬಿಸಿನೀರಿಗೆ ಹಾಕ್ಕೊಂಡು ಗಾರ್ಗಲ್ ಮಾಡ್ತಾನೆ ಇರಿ. 3 ಅವರ್ಸ್ಗೆ ಚೆನ್ನಾಗಿ ಗಾರ್ಗಲ್ ಮಾಡ್ತಾಯಿದ್ರೆ ಆ ಸಾಲ್ಟ್ ಕಾನ್ಸಂಟ್ರೇಷನ್ಗೆ ಬ್ಯಾಕ್ಟೀರಿಯಲ್ಲಿ ಸರ್ವೈವ್ ಆಗೋಲ್ಲ. ಸೊ ಅದೆಲ್ಲ ಡಾಕ್ಟ್ರು ಹೇಳ್ತಾಯಿದ್ರು, ಏನೇ ತಿಂದರೂ ಬಿಸಿಯಾಗೆ ತಿನ್ನಿ, ತಣ್ಣೀರಲ್ಲಿ ಆಡಬೇಡಿ ಅಂತ ಹೇಳ್ತಾರೆ. ಬಟ್ ಯಾರು ಪಾಪ ಅವರು ಮಾಡೋಕ್ಕೆ ಬಿಡ್ತಿರ್ಲಿಲ್ಲ, ಮಗಳೇ ಮಾಡ್ತಿದ್ಲು, ಮಗಳಿಗೂ ಲೈಟಾಗಿ ಕಾಫ್. ಎಲ್ಲರೂ ನಾವೇ ಅರ್ಥ ಮಾಡಿಕೊಂಡು ಆಗ ಅನಿಸುತ್ತಪ್ಪ ಫ್ಯಾಮಿಲಿ ಎಷ್ಟು ಇಂಪಾರ್ಟೆಂಟ್. ನನ್ನ ಕಷ್ಟದ ಟೈಮಲ್ಲಿ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂದರೆ, 2 ದಿನ ಮಾತ್ರ ನಾನು ಆ ಕಡೆ ಕಡ್ಡಿ ಈ ಕಡೆ ಹಾಕಿಲ್ಲ. ಅಷ್ಟು ನನ್ನ ಕೈಲಿ ಆಗ್ತಾನೇ ಇರಲಿಲ್ಲ. ನಾನು ಎಲ್ಲಿದ್ದೀನಿ ಅಂತಲೂ ಗೊತ್ತಾಗ್ತಿರ್ಲಿಲ್ಲ. ಸ್ವಲ್ಪ ಗಿಡ್ಡಿನೆಸ್, ತಲೆನೋವು ಎಲ್ಲ ತುಂಬ ಕಷ್ಟ ಆಗೋಯಿತು. ಬಟ್ ಈಗ ಓಕೆ, ಒಂದು ಲೆವೆಲ್ಗೆ ಆ ದಿನ ನೆನೆಸ್ಕೊಂಬಿಟ್ರೆ ಅಂತೂ ಈಗ ಓಕೆ ಅಂತಲೇ ಹೇಳ್ಬೋದು. ಇದೆಲ್ಲ ಹಳೇದು ವೀಡಿಯೋ ಫ್ರೆಂಡ್ಸ್. ಸ್ವಲ್ಪ ಇಡ್ಲಿಗೆ, ದೋಸೆಗೆ ಎಲ್ಲ ನೆನೆಸ್ತಾರೆ, ಇದೆಲ್ಲ ಹಳೆ ವೀಡಿಯೋ. ಬಟ್ ಇದು ಅರಿಶಿಣದ ಹಾಲು ಮಾತ್ರ ಡೈಲಿ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಸ್ವಲ್ಪ ಹಾಲು ತೊಗೊಳ್ಳಿ, ಸ್ವಲ್ಪ ನೀರನ್ನು ಹಾಕಿ, ಅದಕ್ಕೆ ಸ್ವಲ್ಪ ಮೆಣಸಿನ ಪೌಡ್ರನ್ನ ಅಂದರೆ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ವಾರಕ್ಕಿಷ್ಟು ಅಂತ ಮಾಡಿ ಇಟ್ಕೊಂಡಿರ್ತೀನಿ. ಆ ಮೆಣಸಿನ ಪೌಡ್ರು, ಆಮೇಲೆ ಅಡುಗೆ ಅರಿಶಿನ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಕುದಾದ್ಮೇಲೆ ಚೆನ್ನಾಗಿ ಬಾಯ್ಲ್ ಆದಮೇಲೆ ಸ್ಟವ್ನ ಆಫ್ ಮಾಡಿ ಬೆಲ್ಲದ್ದು ಸಿರಪ್ ಮಾಡಿ ಇಟ್ಕೊಂಡಿದ್ದೀನಿ, ಮುಂದೆ ತೋರಿಸ್ತೀನಿ. ಅದು ಸಿರಪ್ ಎಲ್ಲಿಂದ ಬಂತು ಅಂದರೆ, ಆ್ಯಕ್ಚುಲಿ ಡ್ರೈ ಫ್ರೂಟ್ಸ್ದು ಮತ್ತು ಎಲ್ಲ ಕಡಲೆಬೀಜ ಅದು ಇದು ಎಲ್ಲ ಹಾಕ್ಬಿಟ್ಟು ಒಂದು ಲಡ್ಡು ಥರ ಮಾಡಿದ್ದೆ ಆಯಿತಾ, ಫ್ಲ್ಯಾಕ್ಸ್ ಸೀಡ್ಸು ಎಲ್ಲ. ಅದು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಅದು ಮಾಡೋಕ್ಕೆ ಸ್ವಲ್ಪ ಅದು ಬೆಲ್ಲದ ಪಾಕ ಸ್ವಲ್ಪ ಮಿಕ್ಕಿತ್ತು, ಅದನ್ನು ಈ ರೀತಿ ಬಳಸ್ಕೊತಾ ಇದ್ದೀನಿ. ನಾನು ಹೇಳಿದ್ನಲ್ಲ, ಡಯಟ್ ತುಂಬ ಚೆನ್ನಾಗಿ ಮಾಡ್ತಾಯಿದ್ದೆ ನಾನು, ವೆಯ್ಟ್ ಲಾಸು ಚೆನ್ನಾಗಿ ಆಗ್ತಾಯಿತ್ತು. ಮಧ್ಯದಲ್ಲಿ ಈ ಥರ ಆಯಿತು. ಆಮೇಲೆ ಡಾಕ್ಟ್ರು ಹೇಳಿದ್ರು, ನೀನು ಯಾವ ಡಯಟ್ಟು ಮಾಡಿಕೊಡ್ದು, ಇನ್ನೊಂದು 10 ಡೇಸ್ ಫಸ್ಟು ಬಾಡಿನ ಹೀಲ್ ಮಾಡ್ಕೊ, ಚೆನ್ನಾಗಿ ಹೆಲ್ದಿ ಫುಡ್ನ ತಿನ್ನು, ಆಮೇಲೆ ಎಲ್ಲ ಸರಿ ಹೋದ್ಮೇಲೆ ಬೇಕಾದ್ರೆ ನೆಕ್ಸ್ಟ್ ಸ್ಟಾರ್ಟ್ ಮಾಡುವಂತೆ. ಯಾಕೆಂದರೆ ಡಾಕ್ಟರ್ ತುಂಬ ಪರಿಚಯ, ಹೇಳ್ತಾಯಿದ್ರು ಆ ಥರ ಫಸ್ಟು ಬಾಡಿನ ಹೀಲ್ ಮಾಡ್ಕೊ. ಎಷ್ಟು ಗೊತ್ತಾ, ಈಗ ನಾನು ಆಲ್ಮೋಸ್ಟ್ 77 76 ಆಗಿಬಿಟ್ಟಿದ್ದೀನಿ. ಇದು ಒಳ್ಳೆ ವೆಯ್ಟ್ ಲಾಸ್ ಅಲ್ಲ, 76.8 ಏನೋ ಇದ್ದೀನಿ ಇವತ್ತು. ತುಂಬ ವೆಯ್ಟ್ ಲಾಸ್. ದಿನಕ್ಕೆ ಒಂದು 3 ತುತ್ತು 4 ತುತ್ತು ಅಷ್ಟೇ ಒಂದು ಹೊತ್ತಿಗೆ ತಿಂತಾಯಿದ್ದಿದ್ದು ನಾನು. 1-2 ಇಡ್ಲಿ ಅಷ್ಟೇ. ನುಂಗೋಕ್ಕೆ ಆಗ್ತಿರ್ಲಿಲ್ಲ, ಗಂಜಿ ನುಂಗೋಕ್ಕೆ ಆಗ್ತಿರ್ಲಿಲ್ಲ, ಏನೂ ಆಗ್ತಿರ್ಲಿಲ್ಲ. ಸೊ ಆ ಥರ. ಸೊ ಇದು ಒಳ್ಳೆ ವೆಯ್ಟ್ ಲಾಸ್ ಅಂತೂ ಅಲ್ಲ, ಆದರೆ ಏನು ಖುಷಿ ಪಡೋಂಗಿಲ್ಲ. ಈಗ ಬೇಗ ನಾನು ಹೆಲ್ದಿ ಊಟನ ಮಾಡಿಕೊಂಡು ಬಾಡಿನ ಹೀಲ್ ಮಾಡ್ಕೋಬೇಕು. ಜ್ವರ ಬಂದಾದಮೇಲೆ ಅದರ ಎಫೆಕ್ಟೂ ತುಂಬ ಕಷ್ಟ ಆಗಿರುತ್ತೆ. ಸೊ ಇದಕ್ಕೆ ಹೆಸರು ಕಾಳು, ಸಜ್ಜೆ, ಅವಲಕ್ಕಿ, ಉದ್ದಿನಬೇಳೆ ಮತ್ತು ಮೆಂತ್ಯ ಕಾಳು ಅದನ್ನೆಲ್ಲ ಹಾಕಿ ನೆನೆಸಿ ಒಂಥರ ಡಯಟ್ ದೋಸೆ ಥರ, ಸಜ್ಜೆ ದೋಸೆ ಥರ ಮಾಡ್ಕೊಂಡಿದ್ದೆ, ಚೆನ್ನಾಗಿತ್ತು. ಸೊ ನನ್ನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಹೇಳಿದ್ನಲ್ಲ ಹಳೇದಿದೆಲ್ಲ, ಸೌತೆಕಾಯಿ ತಿನ್ನೋದು, ಒಳ್ಳೆ ಡಯಟ್ ಮಾಡ್ತಾಯಿದ್ದೆ, ಸದ್ಯಕ್ಕೆ ಸ್ಟಾಪ್ ಆಗಿದೆ. ನೋಡೋಣ, ಫಸ್ಟ್ ಹೆಲ್ತ್ನ ಚೆನ್ನಾಗಿ ನೋಡಿಕೊಂಡು ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಚಿಕ್ಕದು ದೊಡ್ಡ ಸುಮಾರು ವೀಡಿಯೋಸ್ನ ಹಾಕ್ತಾ ಇರ್ತೀನಿ. ಮಾತ್ರ ನಿಮಗಂತೂ ಟೈಮ್ ವೇಸ್ಟ್ ಅಂತೂ ಆಗೋಲ್ಲ. ನಾನು ಹೇಳಿದ್ನಲ್ಲ, ಆ ಪಾರ್ಟ್ನ ಬೇಕಾದ್ರೆ ಸ್ಕಿಪ್ ಮಾಡಿ
ಕಂಟಿನ್ಯೂ ಮಾಡಿ. ಓಕೆ ಫ್ರೆಂಡ್ಸ್, ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹೆಲ್ತ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಬರೋಕ್ಕೆ ಮೊದಲೇ ಬಿಸಿನೀರು ಕುಡೀರಿ. ಮಕ್ಳಿಗೂ ಅರ್ಶಿನದ ಹಾಲು ಕೊಡಿ, ತುಂಬ ಎಫೆಕ್ಟಿವ್ ಅದು. ಅರ್ಶಿನದ ಹಾಲು ಡೈಲಿ ಬೇಸಿಸಲ್ಲಿ ನಿಮಗೆ ಕೋಲ್ಡ್ ಆದಮೇಲೆ ಅಲ್ಲ, ಕೋಲ್ಡ್ ಬರೋಕ್ಕಿಂತ ಮೊದಲೇ ಅರಿಶಿನ, ಮೆಣಸು, ಆಮೇಲೆ ಸುಮ್ಮನೆ ನೀರಿಗೆ ಜಜ್ಜಿರೋಂಥ ಶುಂಠಿ ಹಾಕ್ಕೊಂಡು ಕುಡಿಯೋದು, ಮೆಣಸು ಹಾಕ್ಕೊಂಡು ಕುಡಿಯೋದು, ಇದೆಲ್ಲ ತುಂಬಾ ಎಫೆಕ್ಟ್ ಆಗುತ್ತಂತೆ. ಡಾಕ್ಟ್ರು ಕೂರಿಸ್ಕೊಂಡು ಅದೇ ಹೇಳ್ತಿದ್ರು. ಸ್ವಲ್ಪ ಅಡ್ಮಿಟ್ ಆಗಿದ್ನಲ್ಲ ಹಾಗೆಲ್ಲ ಹೇಳ್ತಾಯಿದ್ರು. ನೀವು ಬಂದಾದಮೇಲೆ ಯೋಚನೆ ಮಾಡೋದಲ್ಲ, ಬರೋಕ್ಕೆ ಮೊದಲೇ ಈ ಥರ ಎಲ್ಲ ಕೇರ್ ತೊಗೊಂಡ್ರೆ ಆಗಲ್ಲ ಅಂತ. ಬಟ್ ನಾವು ಅದೇ ಹೇಳಿದ್ನಲ್ಲ, ಎದ್ನೋ ಬಿದ್ನೋ ಕೆಲ್ಸಕ್ಕೆ ಹೋಗ್ತಾಯಿರ್ತೀವಿ, ಬರ್ತಾಯಿರ್ತೀವಿ. ಈ ಥರ ಅಫೆಕ್ಟ್ ಆದಮೇಲೆ ಗೊತ್ತಾಗೋದು, ಹೌದಪ್ಪ ಹೆಲ್ತ್ ಎಷ್ಟು ಇಂಪಾರ್ಟೆಂಟ್ ಅಂತ. ಸೊ ಮುಂದಿನ ವ್ಲಾಗಲ್ಲಿ ಅದು ಒಂದು ಲಡ್ಡು ಮಾಡಿದ್ದೆ. ಇದೆಲ್ಲ ಅಂದರೆ ಹೆಲ್ತು ಆಗಬೇಕು, ಹೇರ್ ಗ್ರೋತ್ಗೆ ಎಲ್ಲದಕ್ಕೂ ಆಗಬೇಕು ಅಂತ ಮಾಡಿದ್ದೆ. ಅದನ್ನು ಶೇರ್ ಮಾಡ್ತೀನಿ. ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆದರೆ ಹೈ ಪಾಯಿಂಟ್ಸ್ ಕೊಡೋದನ್ನು ಮರಿಬೇಡಿ. ಟೇಕ್ ಕೇರ್. ಹೆಲ್ತ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ನಮಸ್ಕಾರ.